ಉಪ್ಪಿನಕಾಯಿ ವ್ಯಾಪಾರ ಶುರು ಮಾಡಿದ್ದು ನಾನು ಸೂಜಿ ಅಂಥದ್ರಲ್ಲಿ ನನ್ನೇನೆ ಬ್ಯಾಡ ನೀನೇನು ಇನ್ಮೇಲೆ ನಾನೇ ಕೆಲಸ ಮಾಡ್ಕೊಂತೀನಿ ಅಂತ ಹೇಳ್ಬಿಟ್ಲಲ್ಲ ಸೂಜಿ. ನಾನು ಇಲ್ದಿದ್ರೆ ಇವಳಿಗೆ ಉಪ್ಪಿನಕಾಯಿ ವ್ಯಾಪಾರ ಮಾಡೋಕ್ಕಾದ್ರೆ ಎಲ್ಲಿ ಗೊತ್ತಾಗೋದು, ಲೆಕ್ಕ ಗೊತ್ತಿಲ್ಲ, ಬುಕ್ಕ ಗೊತ್ತಿಲ್ಲ, ಎಲ್ಲ ನಾನಾಗದಕ್ಕೆ ಮೇಂಟೈನ್ ಮಾಡಿದ್ದೀನಿ. ನಾನೊಂದಿಷ್ಟು ಓದ್ಕೊಂಡು ಕಾಲೇಜ್ಗೆ ಹೋಗಿರೋದಕ್ಕೆ ಸರಿಯಾಗೈತಿ. ಉಪ್ಪಿನಕಾಯಿ ವ್ಯಾಪಾರ ಇಷ್ಟು ಬೆಳಿಬೇಕು ಅಂತಂದ್ರೆ ನಾನೇ ಮುಖ್ಯವಾಗಿ ಕಾರಣ. ಅಂಥದ್ರಲ್ಲಿ ನನ್ನೇ ಬೇಡ ಅಂತ ಹೇಳ್ಬಿಟ್ಲಲ್ಲ ಆ ಸೂಜಿನೂ ನಮ್ಮ ಅತ್ತೆನೂ ಸೇರ್ಕೊಂಡು. ನಾನು ಇಲ್ದಲೇನೆ ಅದು ಹೆಂಗ್ ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಿರೋ ನಾನು ನೋಡೇ ಬಿಡ್ತೀನಿ. ನನ್ನೇನೆ ವ್ಯಾಪಾರಕ್ಕೇನು ಬೇಡ ಅಂತ ಹೇಳ್ತೀರಾ? ಏನೋ ಬಡ್ಡಿ ದುಡ್ಡು ಕೊಟ್ರೆ ಒಂದಿಷ್ಟು ದುಡ್ಡು ಇನ್ನ ಜಾಸ್ತಿ ಆಗುತ್ತೆ, ಆದಷ್ಟು ಬೇಗ ನಾವು ಶ್ರೀಮಂತ ಆಗ್ಬೋದು ಅಂತೇಳಿ ನಾನು ಆಸೆ ಪಟ್ಟು ಬಡ್ಡಿ ದುಡ್ಡು ಕೊಟ್ರೆ ಬಡ್ಡಿಗೆ ಯಾಕೆ ಕೊಟ್ಟೆ ಅಂತೇಳಿ ನನ್ನ ಮೇಲೆ ಜೋರ್ ಮಾಡ್ತೀರಾ? ನಾನು ದುಡ್ದಿರೋ ದುಡ್ಡು ಕೊಡಕ್ಕೆ ನನ್ಗೆ ಅಷ್ಟು ಅಧಿಕಾರ ಇಲ್ವಾ? ನೋಡ್ದ ಅಲ್ಲ, ಇಷ್ಟು ಚಿಕ್ಕೋಳ, ನನಗಿನ್ನ ತುಂಬಾ ವಯಸ್ಸಿನ ಚಿಕ್ಕೋಳಾದ್ರೂ ನನ್ನ ಮೇಲೆ ಹೆಂಗ್ ಜೋರ್ ಮಾಡ್ಬಿಟ್ಲು. ಇಬ್ರು ಸೇರ್ಕೊಂಡು ಉಪ್ಪಿನಕಾಯಿ ಶುರು ಮಾಡಿರೋದು, ಉಪ್ಪಿನಕಾಯಿ ವ್ಯಾಪಾರನ. ಇವತ್ತು ಅಷ್ಟು ವ್ಯಾಪಾರ ಆಗ್ತೈತಿ ಅಂತಂದ್ರೆ ಅದಕ್ಕೆ ಮುಖ್ಯವಾಗಿ ಕಾರಣ ನಾನು, ಅವಳಲ್ಲ. ಅವಳು ಉಪ್ಪಿನಕಾಯಿ ಮಾಡ್ಬೋದು ಅಷ್ಟೇನೆ, ಅದ್ರ ವ್ಯವಹಾರ, ಅದಕ್ಕೆ ಡಬ್ಬಿ ತುಂಬೋದು, ಯಾರಿಗೆ ಹೆಂಗೆ ಮಾತಾಡ್ಬಿಟ್ಟು ಅವ್ರಿಗೆ ಉಪ್ಪಿನಕಾಯಿ ಕೊಡ್ಬೇಕು, ಹೆಂಗೆ ಜನಗಳು ಜಾಸ್ತಿನ ಉಪ್ಪಿನಕಾಯಿ ತಗೊಳಂಗ್ ಮಾಡ್ಬೇಕು ಅಂತಾನ ಐಡಿಯಾ ಎಲ್ಲ ಕೊಡ್ತಿದ್ದೋಳು ನಾನು. ಜನಗಳ ಹತ್ರ ಮಾತಾಡಿ ಅವ್ರಿಗೆಲ್ಲ ಉಪ್ಪಿನಕಾಯಿ ತಲುಪಿಸ್ತಿದ್ದೋಳು ನಾನು. ಅಂಥದ್ರಲ್ಲಿ ನನ್ನೇ ಬೇಡ ಅಂತ ಅಂದ್ಬಿಟ್ಲಲ್ಲ ಸೂಜಿ. ಕೇವಲ 20,000 ರೂಪಾಯಿ ಯಾರಿಗೂ, ಅದು ನಾನೇನೇನು ಕಳೆದಿಲ್ಲ, ಏನೂ ಇಲ್ಲ. ಬಡ್ಡಿ ಕೊಡ್ತೀನಿ ಅಂತಂದಿಕ್ಕೆ ಕೊಟ್ಟಿದ್ದೀನಿ ಅಂತಂದ್ರೆ ನನ್ನೇನೆ ಇದರಿಂದಾನೇ ತೆಗೆದೇ ಹಾಕ್ಬಿಟ್ರಾ? ಅದಕ್ಕೆ ನನ್ನ ಹೆಸರು ಸೇರ್ಸಿನಿ ಇಕ್ಕಿರೋದು, ಸುನೇತ್ರ ಉಪ್ಪಿನಕಾಯಿ ಅಂತಾನ. ಈಗ ಯಾರೇ ಕೇಳಿದ್ರು ಸುನೇತ್ರ ಉಪ್ಪಿನಕಾಯಿ ಕೊಡ್ರಿ ಅಂತ ಕೇಳ್ತಾರೆ ಹೊರತು ಬರೀ ಸೂಜಿ ಉಪ್ಪಿನಕಾಯಿ ಕೊಡ್ರಿ ಅಂತಾನ ಯಾರು ಕೇಳಲ್ಲ. ಬರ್ಲಿ ಸೂಜಿ, ನನಗೇನೆ ನೋಡ್ದ ಅಲ್ಲ, ಬೆಳೆಯ ತಕ ಒಂದು ಬೆಳೆದ್ಮೇಲೆ ಇನ್ನೊಂದು ಅಮ್ಮಂಗೆ. ಅಲ್ಲ, ನನ್ನ ಬಿಟ್ಟು ಅವ್ರ ವ್ಯಾಪಾರ ಹೆಂಗ್ ಮಾಡ್ತಾರೆ? ಮಾಡ್ಲಿ ಗೊತ್ತಾಗುತ್ತೆ. ನಾನಿಲ್ದಿದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತನ ಆ ಸೂಜಿಗಿನ್ನ ಗೊತ್ತಿಲ್ಲ. ನಾನೇ ಎಲ್ಲ ನಿಭಾಯಿಸ್ಬಿಡ್ತೀನಿ ಅಂತ ತಿಳ್ಕೊಂಡ್ಬಿಟ್ಟಾಳು. ನಮ್ಮ ಅತ್ತಿಗೂ ಒಂದ್ ಅಕ್ಷರ ಗೊತ್ತಿಲ್ಲ, ಒಂದ್ ವ್ಯವಹಾರ ಗಾನ ಗೊತ್ತಿಲ್ಲ, ಏನೂ ಇಲ್ಲ. ಉಪ್ಪಿನಕಾಯಿ ಮಾಡಕ್ಕೂ ಗೊತ್ತಿಲ್ಲ, ಅದನ್ನ ಹೆಂಗೆ ಡಬ್ಬಿಗಾಕಿ ತುಂಬಬೇಕು ಅಂಬುದನ್ನು ಗೊತ್ತಿಲ್ಲ. ಅಂತದ್ರಾಗೆ ಅವ್ರಿಬ್ಬರೇ ಮಾಡ್ಬಿಡ್ತಾರಂತೆ. ಮಾಡ್ತಾರೆ. ಮನೇಲಿ ಯಾರಿದ್ದೀರಾ? ಯಾರಾದ್ರೂ ಇದ್ದೀರಾ ಈ ಮನೇಲಿ? ಯಾರು ಬೇಕಾಗಿತ್ತು? ಯಾರು ನೀವು? ಅಕ್ಕ, ಸ್ವಲ್ಪ ಬರ್ತೀರಾ ಹೊರಗಡೆ? ನಮಗೆ ಸುನೇತ್ರ ಉಪ್ಪಿನಕಾಯಿ ಬೇಕಾಗಿತ್ತು. ಸುನೇತ್ರ ಉಪ್ಪಿನಕಾಯಿ ಮಾಡೋರ ಮನೆ ಇದೆ ತಾನೇ? ಸ್ವಲ್ಪ ಹೊರಗಡೆ ಬರ್ತೀರಾ? ಯಾರು ಉಪ್ಪಿನಕಾಯಿ ಆರ್ಡರ್ ಕೊಡಕ್ ಬಂದಿರ್ಬೇಕೇನು? ಈಗ ನೋಡು, ಸರಿಯಾಗಿ ಹೇಳ್ತೀನಿ ಅವ್ರಿಗೆ. ಅಕ್ಕ ನಮಸ್ಕಾರ, ನನ್ನ ಹೆಸರು ಸಂತೋಷ್ ಅಂತ. ಸಂತೋಷನ ಗಿಂತೋಷನ? ಏನಾಗಬೇಕಾಗಿತ್ತು? ಯಾಕೆ ಬಂದಿರೋದು? ಯಾರು ಬೇಕಾಗಿತ್ತು ನಿಮಗೆ? ಯಾವೂರು? ಅಯ್ಯೋ, ಇದ್ಯಾವ್ದು ಅಕ್ಕ ಹಿಂಗೆ ಮಾತಾಡ್ತೈತಿ? ನಾನೇನಾದರೂ ಬೈದ್ನಾ? ಯಾಕೆ ಈ ಥರ ಮಾತಾಡ್ತಾ ಇದ್ದಾರೆ ಇವರು? ಇನ್ನು ಉಪ್ಪಿನಕಾಯಿ ಆರ್ಡರ್ ಕೊಡೋಣ ಅಂತೇಳಿ ಬಂದೆ, ಆದರೆ ಈ ಥರ ಮಾತಾಡ್ತಾ ಇದ್ರಲ್ಲ ಇವರು. ನಿಮ್ಮನ್ನೇ ಕೇಳ್ತಾ ಇರೋದು, ಯಾರು ನೀವು ಅಂತ. ಅಯ್ಯೋ ಅಕ್ಕ, ಯಾಕಕ್ಕ ಇಷ್ಟೊಂದು ಸಿಟ್ಟಿಂದ ಮಾತಾಡ್ತಾ ಇದ್ದೀರಾ? ಮುಂದಿನ ವಾರ ನನ್ನ ತಂಗಿ ಮದುವೆ ಇದೆ, ಅದಕ್ಕೆ ನಿಮ್ಮದು ಸುನೇತ್ರ ಉಪ್ಪಿನಕಾಯಿ ತುಂಬ ಚೆನ್ನಾಗಿರುತ್ತೆ ಅಂತ ನಮ್ಮೂರಲ್ಲಿ ಹೇಳಿದ್ರು, ಅದಕ್ಕೆ ಆರ್ಡರ್ ಕೊಟ್ಟೋಗೋಣ ಅಂತ ಬಂದಿದ್ದೆ. ನೀವ್ಯಾಕೆ ಇಷ್ಟೊಂದು ಇದ್ರಾಗ ಮಾತಾಡ್ತಾ ಇದ್ದೀರಲ್ಲ? ನೀವೇ ತಾನೇ ಓನರು? ಸುನೇತ್ರ ಉಪ್ಪಿನಕಾಯಿಗೆ ನೀವೇ ಅಲ್ವಾ ಓನರು? ಹೌದು, ನಾನೇ ಓನರು. ಹೌದಾ, ಸರಿ ಆಯಿತು. ನಮಗೆ ಒಂದು 5 kg ಉಪ್ಪಿನಕಾಯಿ ಬೇಕಾಗಿತ್ತು. ಮಾವಿನಕಾಯಿ ಉಪ್ಪಿನಕಾಯಿ ಮತ್ತು ಎಳ್ಳಿಕಾಯಿ ಉಪ್ಪಿನಕಾಯಿ ಬೇಕು. ಅದಕ್ಕೆ ನೆಕ್ಸ್ಟ್ ವೀಕ್ ಅಲ್ಲ ಇರೋದು ನಮ್ಮ ತಂಗಿ ಮದುವೆ, ಅದಕ್ಕೆ ಆರ್ಡರ್ ಕೊಟ್ಟು ಹೇಳಿ ಹೋಗೋಣ ಅಂತೇಳಿ ಬಂದಿದ್ದೆ ಅಕ್ಕ. ಸಿಗ್ಬೋದಾ ಉಪ್ಪಿನಕಾಯಿ ನಮಗೆ ಇನ್ನೊಂದು ವಾರದಲ್ಲಿ? ಲೇ ಸೂಜಿ, ನನ್ನೇನೆ ಬೇಡ ಅಂತ ಹೇಳ್ತೀಯಾ? ಈಗ ನೋಡು ಹೆಂಗ್ ಸರಿಯಾಗಿ ಇಕ್ತೀನಿ ನಿನಗೆ ಅಂತಾನೆ. ನಮಗೆ ಇನ್ನು 4 ದಿವಸದಲ್ಲಿ ಬೇಕಾಗಿತ್ತು, ಆದರೆ 4 ದಿವಸಕ್ಕೆ ಉಪ್ಪಿನಕಾಯಿ ಕಳಿಯಲ್ವಲ್ಲ, ಅದಕ್ಕೆ ಮದುವೆ ದಿವಸನೇ ನಮಗೆ ಉಪ್ಪಿನಕಾಯಿ ಕೊಡಿ. ಇನ್ನು ಶಾಸ್ತ್ರ ಅದು ಇದು ಅಂತೇಳಿ ಇನ್ನು 4 ದಿವಸದಿಂದ ನಮ್ಮ ಕಡೆ ಶಾಸ್ತ್ರ ಎಲ್ಲ ಮಾಡ್ತೀವಿ. ಅದು ಇದು ಭತ್ತ ಹಾಕೋದು, ಆಮೇಲೆ ಇನ್ನು ಬಳೆ ತೊಡಿಸೋ ಶಾಸ್ತ್ರ ಅದು ಇದು ಅಂತೇಳಿ ಕೆಲವೊಂದು ಶಾಸ್ತ್ರ ಮಾಡ್ತೀವಿ. 4 ದಿವಸದಿಂದನೇ ಮದುವೆ ಶಾಸ್ತ್ರಗಳೆಲ್ಲ ಶುರುವಾಗ್ತವೆ. ಆದರೆ ನಿಮಗೆ ಕೊಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದೆ, ಆದರೆ ಪ್ರಯತ್ನ ಮಾಡ್ತೀರಾ ಇನ್ನು 4 ದಿವಸದಲ್ಲಿ ಉಪ್ಪಿನಕಾಯಿ ಕೊಡೋದಕ್ಕೆ? ಅಥವಾ ಸ್ಟಾಕ್ ಏನಾದರೂ ಇದ್ದರೆ ಕೊಡ್ಬೋದಾ? ನಿಮ್ಗೆ ಯಾರು ಹೇಳಿರು? ಈಗ ನಾವು ಉಪ್ಪಿನಕಾಯಿ ಮಾಡ್ತಾ ಇಲ್ಲ. ಆಳೆ ಉಪ್ಪಿನಕಾಯಿ ನೀವು ವ್ಯಾಪಾರ ನಿಲ್ಲಿಸಿ ಒಂದು ವಾರದ ಮೇಲಾಯ್ತು. ಯಾಕೆಂದ್ರೆ ನಮ್ಮ ಉಪ್ಪಿನಕಾಯಿ ಅಷ್ಟು ಚೆನ್ನಾಗಿರಲ್ಲ ಅಂತನ ಎಲ್ರೂ ಬೈತಾ ಇದ್ರೆ ಜನಗಳು, ಅದಕ್ಕೆ ಸ್ವಲ್ಪ ದಿನ ನಿಲ್ಲಿಸ್ಬಿಟ್ಟಿದೀವಿ. ಈಗ ಉಪ್ಪಿನಕಾಯಿ ಚೆನ್ನಾಗಿರಲ್ಲ, ಯಾಕೆಂದ್ರೆ ಮಾವಿನಕಾಯಿ ಆಮೇಲೆ ಎಳ್ಳಿಕಾಯಿ ಎಲ್ಲ ಸಿಗೋದು ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಅದಕ್ಕೆ ಇನ್ನು ಸದ್ಯದಲ್ಲೇ ನಾವು ಉಪ್ಪಿನಕಾಯಿ ಮಾಡಲ್ಲ, ನೀವು ಎಲ್ಲಾದ್ರೂ ಬೇರೆ ಕಡೆ ತಗೊಂಡ್ಬಿಡಿ. ಅಯ್ಯೋ, ಇದೇನಕ್ಕ ಹಿಂಗೆ ಹೇಳ್ತಾ ಇದ್ದೀರಾ? ಅಲ್ಲ, ನಾವು ಉಪ್ಪಿನಕಾಯಿ ಬೇಕು ಮದುವೆಗೆ ಅಂದ ತಕ್ಷಣ ಎಲ್ಲರೂ ಹೇಳಿದ್ದೆ ಸುನೇತ್ರ ಉಪ್ಪಿನಕಾಯಿ ತೊಗೊಂಬರ್ರಿ.
ನೇತ್ರ ಮತ್ತೆ ಸೂಜಿ ಅವರು ಮಾಡ್ತಾ ಇದ್ದಾರೆ ಹಿಂಗೆ ಪಕ್ಕದೂರಲ್ಲಿ ಅಂತ ಹೇಳಿ ಎಲ್ಲರೂ ಹೇಳಿದ್ರು ನಮ್ಮೂರಲ್ಲಿ. ಅದಕ್ಕೋಸ್ಕರ ಆರ್ಡರ್ ಕೊಟ್ಟು ಹೋಗೋಣ ಅಂತ ಬಂದರೆ ನೀವು ನೋಡಿದ್ರೆ ನಮ್ಮ ಉಪ್ಪಿನಕಾಯಿ ಚೆನ್ನಾಗಿಲ್ಲ ಅಂತ ನೀವೇ ಹೇಳ್ತಾ ಇದ್ದೀರಾ. ಹಾಂ, ಯಾಕಕ್ಕ? ಒಂದು ವಾರ ಆಯ್ತಾ ಅಲ್ಲಿ ಉಪ್ಪಿನಕಾಯಿ ವ್ಯಾಪಾರ ನಿಲ್ಲಿಸ್ಬಿಟ್ಟು? ಅಯ್ಯೋ, ನಮಗೆ ಗೊತ್ತೇ ಇಲ್ಲ. ಮತ್ತೆ ನೆನ್ನೆ ಇನ್ನೂ ತೊಗೊಂಬಂದಿದ್ರು ಯಾರೋ. ಹೋದ ತಿಂಗಳಲ್ಲೇನೋ ನಮ್ಮೂರಲ್ಲಿ 2 ಮದುವೆ ಆಯಿತು. 2 ಮದುವೆಲೂ ನಿಮ್ಮ ಉಪ್ಪಿನಕಾಯಿನೇ ತರಿಸ್ಕೊಂಡಿದ್ರಂತೆ. ತುಂಬ ಚೆನ್ನಾಗಿತ್ತು. ಅದಕ್ಕೆ ನಾವು ನಿಮ್ಮ ಉಪ್ಪಿನಕಾಯಿನೇ ನಮ್ಮ ತಂಗಿ ಮದುವೆಗೂ ತಗೊಳ್ಳೋಣ ಅಂತ ಹೇಳಿ ಆರ್ಡ್ರ್ ಕೊಡೋಕೆ ಬಂದರೆ ನೀವು ನೋಡಿದ್ರೆ ಈ ಥರ ಹೇಳ್ತಾ ಇದ್ದೀರಾ. ಯಾಕಕ್ಕ? ಯಾಕೆ ನಿಲ್ಲಿಸ್ಬಿಟ್ರಿ? ಏನಾಯಿತು? ಅದು ಯಾಕೆ ಏನು ಅಂತನ ನಿಮ್ಗೆ ಯಾಕೆ ಬೇಕ್ರಿ? ಸುಮ್ಮನೆ ಹೋಗ್ರಿ. ನಾವು ಉಪ್ಪಿನಕಾಯಿ ವ್ಯಾಪಾರ ಮಾಡ್ತಾ ಇಲ್ಲ ಇವಾಗ, ಯಾವ ಆರ್ಡ್ರೂ ತಗೊಂತಾ ಇಲ್ಲ. ಹಾಂ. ಅಯ್ಯೋ, ಇದೇನ್ರಿ? ಅಲ್ಲ, ವ್ಯಾಪಾರ ಮಾಡಕ್ಕೆ ಬಂದವ್ರ ಹತ್ರ ಈ ಥರ ನಡ್ಕೊತಾ ಇದ್ದೀರಲ್ಲ. ಈ ಥರ ನಡ್ಕೊಂಡ್ರೆ ನೀವು ಉಪ್ಪಿನಕಾಯಿ ವ್ಯಾಪಾರ ಹೆಂಗೆ ಮಾಡ್ತೀರಾ? ಹಾಂ, ಅಲ್ಲ, ಉಪ್ಪಿನಕಾಯಿ ಏನೋ ಚೆನ್ನಾಗಿರುತ್ತೆ ಅಂತ ಹೇಳಿ ಜಾಸ್ತಿ ಜನ ನಿಮ್ಮ ಉಪ್ಪಿನಕಾಯಿ ಕೇಳ್ತಾರೆ ಅಂತ ತಕ್ಷಣ ಇಷ್ಟೊಂದು ದಿಮಾಗ್ ತೋರಿಸೋದು ಒಳ್ಳೇದಲ್ಲ ಅಕ್ಕ. ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ? ವ್ಯಾಪಾರ ಚೆನ್ನಾಗಿ ಆಗ್ತಾ ಇದೆ ಅಂದಮೇಲೆ ಒಂದು ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕು. ಈ ಥರ ಅಹಂಕಾರ ತೋರಿಸ್ಬಾರ್ದು ಯಾರ ಹತ್ರನೂ. ಈ ಥರ ಮಾತಾಡಿದ್ರೆ ಯಾವ ಕಸ್ಟಮರೂ ನಿಮ್ಮ ಹತ್ರ ಆರ್ಡ್ರ್ ಕೊಡೋಕ್ಕೆ ಬರಲ್ಲ. ಹಾಂ, ನಾವೇನೋ ತುಂಬ ಒಳ್ಳೆಯವರು, ಎಷ್ಟು ಆರ್ಡರ್ ಕೊಟ್ಟರು ಅಷ್ಟನ್ನು ಮಾಡಿಕೊಡ್ತಾರೆ ಅಂತ ಹೇಳಿದ್ರು ನಮ್ಮೂರಲ್ಲಿ. ಅದಕ್ಕೋಸ್ಕರ ಬಂದರೆ ನೀವು ನೋಡಿದರೆ ಈ ಥರ ಮಾತಾಡ್ತಾ ಇದ್ದೀರಲ್ಲ. ಹಾಂ, ಅಯ್ಯೋ, ನಾವು ನಿಮ್ಮನ್ನು ಈ ಥರ ಆದವರು ಅಂತ ಹೇಳಿ ತಿಳ್ಕೊಂಡಿರಲಿಲ್ಲ. ಬಿಡಿ, ಹೋಗ್ತೀನಿ. ಹಾಂ, ಸರ್ ನಿಂತ್ಕೊಳ್ಳಿ. ಸರ್ ನಿಂತ್ಕೊಳ್ಳಿ. ನೀವ್ಯಾರಮ್ಮ? ಸರ್ ದಯವಿಟ್ಟು ಒಂದು ನಿಮಿಷ ನಿಂತ್ಕೊಳ್ಳಿ ಸರ್. ಅದು ಸುನೇತ್ರ ಉಪ್ಪಿನಕಾಯಿ ನಮ್ದೇನೆ ಸರ್. ನಾನೇ ಅದು ಓನರು. ಇವರು ನಮ್ಮ ಅತ್ತಿಗೆ. ಹೌದಾ? ಉಪ್ಪಿನಕಾಯಿ ವ್ಯಾಪಾರ ನಿಲ್ಲಿಸ್ಬಿಟ್ಟಿದ್ದೀರಾ ನೀವು? ಏನು ನಿಮ್ಮ ಅತ್ತಿಗೆ ಆ ಥರ ಮಾತಾಡ್ತಿದ್ದಾರಲ್ರಿ ಸೂಜಿ? ಹಾಂ, ಅಲ್ಲ, ಅಷ್ಟು ವಯಸ್ಸಾಗಿದೆ. ಯಾರಾದರೂ ಬಂದಿದ್ದಾರವ್ರ ಹತ್ರ ಉಪ್ಪಿನಕಾಯಿ ಆರ್ಡ್ರ್ ಕೊಡೋಕೆ ಬಂದಿದ್ದಾರಲ್ಲ, ಸಮಾಧಾನದಿಂದ ಮಾತಾಡಬೇಕು ಅನ್ನೋಷ್ಟು ಜ್ಞಾನ ಇಲ್ವಾ ಅವ್ರಿಗೆ? ಎಷ್ಟು ಸಿಟ್ಟಿಂದ ಮಾತಾಡ್ತಾರೆ ನೋಡ್ರಿ. ನನಗಂತೂ ತುಂಬ ಬೇಜಾರಾಯಿತು. ಸರ್ ಅದು ಅವರು ಸ್ವಲ್ಪ ನಮ್ಮ ಮನೇಲಿ ಜಗಳ ಆಗ್ಬಿಟ್ಟಿದೆ. ಅವರು ಇವಾಗ ನಮ್ಮ ಉಪ್ಪಿನಕಾಯಿ ಮಾಡ್ತಾ ಇಲ್ಲ. ಅವ್ರನ್ನ ಕೈ ಬಿಟ್ಟಿದೀವಿ ನಮ್ಮ ಉಪ್ಪಿನಕಾಯಿ ವ್ಯಾಪಾರದಿಂದ. ಅದಕ್ಕೆ ಸಿಟ್ಟಲ್ಲಿ ಆ ಥರ ಎಲ್ಲ ಹೇಳಿದ್ದಾರೆ. ನೀವೇನು ಬೇಜಾರು ಮಾಡ್ಕೋಬೇಡಿ ಸರ್. ಅವ್ರ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ನಾವು ಉಪ್ಪಿನಕಾಯಿ ವ್ಯಾಪಾರ ನಿಲ್ಲಿಸಿಲ್ಲ ಸರ್. ಇನ್ನು ಈಗಲೂ ಮಾಡ್ತಲೇ ಇದ್ದೀವಿ. ನಿಮಗೆ ಯಾವತ್ತು ಬೇಕು ಸರ್ ಉಪ್ಪಿನಕಾಯಿ ಹೇಳಿ, ನಾನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪಿನಕಾಯಿನ ಮಾಡ್ಕೊಡ್ತೀನಿ. ಯಾವತ್ತು ಬೇಕು ಸರ್? ಯಾವ ಥರದ ಉಪ್ಪಿನಕಾಯಿ ಬೇಕು ಹೇಳಿ. ಹೌದಾ? ಓ, ಅದಕ್ಕೇನ ಅಷ್ಟು ಸಿಟ್ಟಿಂದ ಮಾತಾಡಿದ್ದು ಅವರು? ಹಾಂ, ಅವ್ರಿಗೆ ತುಂಬ ಕೊಬ್ಬು ಕಣ್ರಿ. ಅಲ್ಲ, ವ್ಯಾಪಾರ ಮಾಡೋರಿಗೆ ಈ ಥರ ಸಿಟ್ಟಿರಬಾರ್ದು ಯಾವತ್ತೂ. ಹಾಂ, ಮನೇಲಿ ಜಗಳ ಆಗೋದು ಸಂಸಾರ ಅಂದಮೇಲೆ ಜಗಳಗಳು ಬರ್ತವೆ. ಹಂಗಂತ ಹೇಳಿ ವ್ಯಾಪಾರ ಹಾಳು ಮಾಡ್ಕೊತಾರ? ಈ ಥರ ಎಲ್ಲ ಅಪಪ್ರಚಾರ ಮಾಡಿಬಿಟ್ಟು ಬಂದವ್ರ ಎದುರಿಗೆ ಈ ಥರ ಎಲ್ಲ ಮಾತಾಡ್ತಾರ? ನನಗಂತೂ ಸ್ವಲ್ಪನೂ ಇಷ್ಟ ಆಗಲಿಲ್ಲ ಅವರು ನಡವಳಿಕೆ. ಹೋಗ್ಲಿ ಬಿಡಿ ಸರ್. ಈಗ ಅವ್ರ ಪರವಾಗಿ ನಾನು ಕ್ಷಮೆ ಕೇಳಿದ್ನಲ್ಲ. ಈಗ ನಿಮ್ಗೆ ಉಪ್ಪಿನಕಾಯಿ ಯಾವತ್ತು ಬೇಕು? ನಮಗೆ ಇನ್ನು 4 ದಿವಸದಲ್ಲಿ ಇದು ಎಳ್ಳಿಕಾಯಿ ಉಪ್ಪಿನಕಾಯಿ ಮತ್ತು ಮಾವಿನಕಾಯಿ ಉಪ್ಪಿನಕಾಯಿ ಎರಡು ಸೇರಿ 5 kg ಬೇಕು. ಮಾವಿನಕಾಯ್ದು 3 kg ಕೊಡಿ, ಎಳ್ಳಿಕಾಯ್ದು ಒಂದು 2 kg ಕೊಡಿ. ಕೊಡೋಕ್ಕಾಗುತ್ತಾ? ಇನ್ನು 4 ದಿವಸದಲ್ಲಿ ಬೇಕು. ಆದರೆ ನಮ್ಮ ಮದುವೆ ಇರೋದು ಇನ್ನು 7 ದಿವಸ ಐತೆ. ಆದರೆ ನಮಗೆ ಬೇಗನೆ ಬೇಕು. 4 ದಿವಸದಲ್ಲಿ ನಿಮ್ಮ ಉಪ್ಪಿನಕಾಯಿ ನಿಮ್ಮ ಮನೆ ಹತ್ರ ಇರುತ್ತೆ ಸರ್. ಹಾಂ, ನೀವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡಿ. ನಿಮ್ದು ಯಾವ ಹೇಳಿ, ನಾವೇ ಬಂದು ತಂದು ಕೊಟ್ಬಿಟ್ಟು ಆಮೇಲೆ ದುಡ್ಡು ಇಸ್ಕೊಂಡ್ಬರ್ತೀವಿ. ಇಲ್ಲೇ ಪಕ್ತೂರು, ಉಳ್ಳಳ್ಳಿ ಅಂತ ಹೇಳಿ. ಹೌದಾ? ಸರಿ, ಆಯಿತು ಸರ್. ನಿಮ್ಮ ಹೆಸರು? ನನ್ನ ಹೆಸರು ಸಂತೋಷ್ ಅಂತ. ಈಗ ಸ್ವಲ್ಪ ಅಡ್ವಾನ್ಸ್ ದುಡ್ಡು ಕೊಟ್ಟು ಹೋಗಿರ್ತೀನಿ. ಆಮೇಲೆ ಎಲ್ಲ ಉಪ್ಪಿನಕಾಯಿ ತಂದು ಕೊಟ್ಮೇಲೆ ಪೂರ್ತಿ ದುಡ್ಡು ಕೊಡ್ತೀನಿ. ಹಾಂ, ಪರವಾಗಿಲ್ಲ ಸರ್, ನಮಗೆ ನಂಬಿಕೆ ಇದೆ. ಅಡ್ವಾನ್ಸು ಇದ್ರೆ ಕೊಡಿ, ಇಲ್ಲ ಅಂದರೆ ಅವತ್ತೇ ಪೂರ್ತಿ ದುಡ್ಡು ಕೊಡಿರಂತೆ ಸರ್. ಸರಿ, ಆಯಿತು. 100 ರೂಪಾಯಿ ಇದೆ ಅಡ್ವಾನ್ಸ್ ಅಂತೇಳಿ ಕೊಟ್ಟು ಹೋಗಿರ್ತೀನಿ. ತಪ್ಪದೆ ಈ 4 ದಿವಸದಲ್ಲಿ ನಮಗೆ ಉಪ್ಪಿನಕಾಯಿ ತಂದು ಕೊಡಬೇಕು, ಮರಿಬಾರ್ದು. ಹಾಂ, ಸರಿ ಸರ್, ಆಯಿತು. ನಮಗೆ ಸೋಮವಾರ ಉಪ್ಪಿನಕಾಯಿ ಬೇಕು. ತಲುಪಿಸ್ತೀರಾ ತಾನೇ? ಹ್ಞೂ ಸರ್, ತಲುಪಿಸ್ತೀವಿ. ಸರಿ, ಆಯಿತು. ನಾವಿನ್ನು ಬರ್ತೀವಿ. ಸರಿ ಸರ್, ಆಯಿತು. ನಿಮ್ಮ ಉಪ್ಪಿನಕಾಯಿಗೆ ತಲುಪಿಸೋ ಜವಾಬ್ದಾರಿ ನಮ್ಮದು. ಎಲ್ಲೋದ್ರಿ ಎತ್ತಿಗೆ? ಅಲ್ಲ, ಇವ್ರನ್ನ ಉಪ್ಪಿನಕಾಯಿ ವ್ಯಾಪಾರ ಮಾಡೋಕ್ಕೆ ಬೇಡ ಅಂತ ಹೇಳಿದ್ಕೆ ಸಿಟ್ನಾಗೆ ಎಂಥ ಕೆಲಸ ಮಾಡಕ್ಕೆ ಹೋಗ್ತಿದ್ರು ನೋಡು. ನಮ್ಮ ಉಪ್ಪಿನಕಾಯಿ ವ್ಯಾಪಾರನ ಇವರೇ ಕೆಡಿಸ್ಬೇಕು ಅಂತ ಮಾಡ್ಕೊಂಡಿದ್ದಾರೋ ಹೆಂಗೆ? ಅಮ್ಮ ಇನ್ನೂ ಅಣ್ಣ ಇನ್ನು ಬರಲಿ, ಸರಿಯಾಗಿ ಹೇಳ್ತೀನಿ ಇವ್ರಿಗೆ. ಅಲ್ಲ, ಬಂದಿರೋರ ಹತ್ರ ಹಿಂಗ ಮಾತಾಡ್ತಾರೆ ಯಾರಾದ್ರೂ? ನಮ್ಮ ಮನೆಯಲ್ಲಿ ಏನು ಬೇಕಾದ್ರೂ ಜಗಳ ಇರ್ತವೆ. ಹಂಗಂತ ಹೇಳಿ ಈ ಥರ ಬಂದಿರೋರ ಎದುರಿಗೆಲ್ಲ ನಮ್ಮ ಜಗಳ ತೋರಿಸ್ಕೊಳಕ್ಕೆ ಹೋಗ್ತಾ ಇದಾರಲ್ಲ ನಮ್ಮ ಅತ್ತಿಗೆ. ಅವ್ರು ಸಿಟ್ಟಿದ್ರೆ ನಮ್ಮ ಮೇಲೆ ತೋರಿಸ್ಬೇಕು. ಬಂದಿರೋರ ಮೇಲೆಲ್ಲ ತೋರ್ಸಕ್ಕೆ ಹೋಗ್ತಾ ಇದಾರಲ್ಲ. ಇವ್ರಿಗೇನು ಬುದ್ಧಿಗಿದ್ದಿ ಐತೋ ಇಲ್ವೋ? ಬುದ್ಧಿ ಇಲ್ದೇನೆ ಬಡ್ಡಿ ಆಸೆಗೆ ದುಡ್ಡು ಬೇರೆ ಕೊಟ್ಟಿದ್ದಾರೆ. ಆ ದುಡ್ಡು ಯಾವಾಗ ಬರುತ್ತೋ ಏನೋ ಗೊತ್ತಿಲ್ಲ. ಅಂಥದ್ರಲ್ಲಿ ವ್ಯಾಪಾರ ಬೇರೆನೆ ಕೆಡ್ಸಕ್ಕೆ ಹೋಗಿದಾರಲ್ಲ ಇವತ್ತು. ಛೇ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.